ಜಕ್ಕಲಿ ಕೆರೆ ಪುನಶ್ಚೇತನ ಹಗರಣ ಭಾಗ 3. ಕನಿಷ್ಠ ಸಿಮೆಂಟ್ ಪ್ಲಾಸ್ಟರಿಂಗ್ ಕೂಡ ಮಾಡದ ಕಾಂಟ್ರಾಕ್ಟರ್. ಲಕ್ಷಾಂತರ ರೂಪಾಯಿ ಲೂಟಿಗೆ ಜಿಪಿಎಸ್ ರಿಯಾಲಿಟಿ ಚೆಕ್ ಭೀಕರ ಸಾಕ್ಷಿ. ತಡೆಗೋಡೆ ಪಕ್ಕದಲ್ಲೇ ನಿಂತಿದೆ ಕಸದ ನರಕ. ಕೆರೆಯೊಳಗೆ ಹೂಳು ತೆಗೆಯದೆ ಬಿಲ್ ಎತ್ತಲು ಹೊಂಚು ಹಾಕಿದವರ ಅಸಲಿ ಮುಖವಾಡ ಕಳಚಿದ ರಾಷ್ಟ್ರ ಕ್ರಾಂತಿ ನ್ಯೂಸ್. ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದ ಸಾರ್ವಜನಿಕರ ಜೀವನಾಡಿಯಾಗಬೇಕಾಗಿದ್ದ ಊರ ಮುಂದಿನ ಕೆರೆಯ ಪುನಶ್ಚೇತನ ಕಾಮಗಾರಿ ಇದೀಗ ಭ್ರಷ್ಟ ಅಧಿಕಾರಿಗಳ ಹಾಗೂ ಕಾಂಟ್ರಾಕ್ಟರ ಪಾಲಿಗೆ ಅಕ್ಷಯ ಪಾತ್ರೆಯಾಗಿ ಮಾರ್ಪಟ್ಟಿರುವುದು ಎಳೆಯಾಗಿ ಬಯಲಾಗ್ತಾ ಇದೆ. 2025-26ನೇ ಸಾಲಿನ ತಾಲೂಕು ಪಂಚಾಯತ್ ಅನಿರ್ಬಂಧಿತ ಅನುದಾನದಡಿ ಒಟ್ಟು 8 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಯ ತಾಂತ್ರಿಕ ಅಂದಾಜು ಪಟ್ಟಿಯನ್ನ ತನಿಖಾ ತಂಡ ಜಾಲಾಡಿದಾಗ ನಂಬಲು ಅಸಾಧ್ಯವಾದ ವಂಚನೆಗಳು ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿ ಸಿದ್ಧಪಡಿಸಲಾದ ಜಿಪಿಎಸ್ ವಿಡಿಯೋ ಹಾಗೂ ಸಾಕ್ಷ್ಯಚಿತ್ರಗಳು ಕಾಂಟ್ರಾಕ್ಟರ್ ಮಾಡಿರುವ ಹಗಲು ದರೋಡೆಗೆ ಜೀವಂತ ಪುರಾವೆಯಾಗಿ ನಿಂತಿವೆ. ಯಾವುದೇ ತಡೆಗೋಡೆ ಹಾಗೂ ಆರ್ಸಿಸಿ ಭೀಮ್ ನಿರ್ಮಾಣ ಮಾಡುವಾಗ 6 ಅನುಪಾತದ ಸಿಮೆಂಟ್ ಗಾರೆ ಮತ್ತು ಮೇಲ್ಭಾಗದಲ್ಲಿ ಗಟ್ಟಿಯಾದ ಪ್ಲಾಸ್ಟರಿಂಗ್ ಫಿನಿಶಿಂಗ್ ನೀಡೋದು ಇಂಜಿನಿಯರಿಂಗ್ ನಿಯಮಗಳ ಒಂದು ಪ್ರಕಾರ ಕಡ್ಡಾಯವಾಗಿದೆ. ಆದರೆ ಜಕ್ಕಲಿ ಕೆರೆಯಲ್ಲಿ ನಡೆದಿರುವುದೇ ಬೇರೆ. ಸಾಕ್ಷ್ಯ ಚಿತ್ರದಲ್ಲಿ ನಿಚ್ಚಳವಾಗಿ ಕಾಣುವಂತೆ ತಡೆಗೋಡೆಗೆ ಕನಿಷ್ಠ ಸಿಮೆಂಟ್ ಪ್ಲಾಸ್ಟರಿಂಗ್ ಕೂಡ ಮಾಡಿಲ್ಲ. ಬರೀ ಕಲ್ಲುಗಳನ್ನ ಪೇರಿಸಿ ಸಿಮೆಂಟ್ ಮಿಶ್ರಣವನ್ನ ತೇಪೆ ಹಚ್ಚಿ ಹಾಗೆಯೇ ಬಿಡಲಾಗಿದೆ. ಈ ಕಳಪೆ ಗೋಡೆ ಇನ್ನೊಂದು ಮಳೆಗಾಲ ಎದುರಿಸಲು ಸಾಧ್ಯವೇ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವವಾಗಿದೆ. ಸಾರ್ವಜನಿಕರ ತೆರಿಗೆ ದುಡ್ಡಿನಲ್ಲಿ ಕಾಂಟ್ರಾಕ್ಟರ್ ಉದ್ಧಾರವಾಗಲು ಇಂತಹ ಕಳಪೆ ಕಾಮಗಾರಿ ರೋಣ ಉಪವಿಭಾಗದ ಸಹಾಯಕ ನಿರ್ವಾಹಕ ಇಂಜಿನಿಯರ್ಗಳಿಗೆ ಹೇಗೆ ಸಹಿ ಹಾಕಿದ್ರು ಅನ್ನೋದೇ ಈಗ ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ. ಎಸ್ಟಿಮೇಟ್ನ ಐಟಂ ನಂಬರ್ 5 ಹಾಗೂ 7ರ ಅಡಿಯಲ್ಲಿ ಸೈಜ್ ಸ್ಟೋನ್ ಮೆಸನ್ರಿ ಮತ್ತು ಭದ್ರತಾ ವ್ಯವಸ್ಥೆಗೆ ಹಣ ನಿಗದಿಯಾಗಿದ್ದರೂ ಗೋಡೆಗೆ ಪ್ಲಾಸ್ಟರಿಂಗ್ ಮಾಡದೆ ವಂಚಿಸಲಾಗಿದೆ. ಬಿಲ್ ಪಾಸ್ ಮಾಡಿಕೊಳ್ಳಲು ನಿಯಮಗಳನ್ನೆಲ್ಲ ಕಾಂಟ್ರಾಕ್ಟರ್ ಕಸದ ಬುಟ್ಟಿಗೆ ಎಸೆದಿದ್ದಾನೆ. ಇನ್ನು ಹೊಸದಾಗಿ ಕಟ್ಟಲಾದ ಗೋಡೆಯ ಬುಡದಲ್ಲೇ ಪ್ಲಾಸ್ಟಿಕ್ ಚೀಲಗಳು, ಕಟ್ಟಡದ ತ್ಯಾಜ್ಯ ಹಾಗೂ ಕೊಳೆತ ಕಸದ ರಾಶಿ ಬಿದ್ದಿದೆ. ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕಾಗಿದ್ದ ಕಾಂಟ್ರಾಕ್ಟರ್ ಆ ಜಾಗವನ್ನೇ ಉಚಿತ ಡಂಪಿಂಗ್ ಯಾರ್ಡ್ ಮಾಡಿಕೊಂಡಿದ್ದಾನೆ. ಅಂದಾಜು ಪಟ್ಟಿಯ ಐಟಂ ನಂಬರ್ 1ರ ಅನ್ವಯ 2000 ಚದರ ಮೀಟರ್ ವ್ಯಾಪ್ತಿಯ ಜಂಗಲಿ ಗಿಡಗಳನ್ನು ಬೇರು ಸಮೇತ ಜೆಸಿಬಿ ಮೂಲಕ ಕಿತ್ತು ಸ್ವಚ್ಛಗೊಳಿಸುವುದಕ್ಕೆ ರೂಪಾಯಿ 9680 ಮೀಸಲಿಡಲಾಗಿತ್ತು. ಆದರೆ ಕೆರೆಯೊಳಗೆ ನಿಂತು ನೋಡಿದರೆ ಇಂಚು ಜಾಗ ಕೂಡ ಸ್ವಚ್ಛವಾಗಿಲ್ಲ. ಇನ್ನು ವಿಷಕಾರಿ ಜಂಗಲಿ ಗಿಡಗಳು ಹೆಮ್ಮರವಾಗಿ ಬೆಳೆದು ನಿಂತಿದ್ದಾವೆ. ಅದರ ನಡುವೆಯೇ ಚೈನ್ ಲಿಂಕ್ ಫೆನ್ಸಿಂಗ್ ನೆಪ ಮಾತ್ರಕ್ಕೆ ಅಳವಡಿಸಲಾಗಿದೆ. ಇನ್ನು ಕಾಮಗಾರಿ ಮಾಡದೇನೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಬಿಲ್ ಎತ್ತಲು ಹೊಂಚು ಹಾಕ್ತಾ ಇರುವ ಕಾಂಟ್ರಾಕ್ಟರ್ನ ಈ ಕರಾಳ ಮುಖವಾಡ ಕಣ್ಣಿಗೆ ಕಾಣಿಸ್ತಾ ಇದ್ರು ರೋಣ ಉಪವಿಭಾಗದ ಇಂಜಿನಿಯರ್ಗಳು ಮಾಪನ ಪುಸ್ತಕದಲ್ಲಿ ಕೆಲಸ ಸಂಪೂರ್ಣ ಮುಗಿದಿದೆ ಅಂತ ದಾಖಲಿಸಿದ್ದು ಹೇಗೆ? ಇಷ್ಟೊಂದು ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರ ಆರೋಗ್ಯ ಹಾಗೂ ಸರ್ಕಾರದ ಖಜಾನೆ ಬಲಿಯಾಗಬೇಕೆ? ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣ ಲೂಟಿ ಆಗ್ತಾ ಇದ್ರು ಕಮಿಷನ್ ಆಸೆಗೆ ಬಿದ್ದು ಕಾಂಟ್ರಾಕ್ಟರ್ನ ಕಳಪೆ ಕೆಲಸಕ್ಕೆ ಸಾಥ್ ನೀಡ್ತಾ ಇರುವ ಇಂತಹ ಅಧಿಕಾರಿಗಳಿಗೆ ಲೋಕಾಯುಕ್ತವೇ ಸೂಕ್ತ ಜಾಗ ಅಂತ ಜಕ್ಕಲಿ ಗ್ರಾಮದ ಸಾರ್ವಜನಿಕರು ತೀವ್ರವಾಗಿ ಚೀಮಾರಿ ಹಾಕ್ತಿದ್ದಾರೆ. ರಾಷ್ಟ್ರ ಕ್ರಾಂತಿ ನ್ಯೂಸ್, ಗದಗ.